ಪ್ರತಿ ವರ್ಷದಂತೆ ಈ ವರ್ಷ ಏನಪ್ಪ ಅಂತಂತಂದ್ರೆ ಸಾಹೇಬ್ರದ್ದು ಬರ್ತ್ಡೇ ಗ್ರ್ಯಾಂಡ್ ಮಾಡ್ಬೇಕಂತಕ್ಕಂಥ ಉತ್ಸುಕ, ಸಾಹೇಬ್ರ ಬರ್ತ್ಡೇ ವಿಜೃಂಭಣೆ ಮಾಡ್ಬೇಕಂತಕ್ಕಂಥ ಉತ್ಸುಕದಿಂದ ಅಪ್ಸನ್ನಿಯವ್ರು ಹೀಗೆ ಹೇಳಿದಂಗೆ ನಾವೆಲ್ಲರೂ ಸಾಬ್ರ ಬಲ್ ಹೋದಾಗ ಸಾಹೇಬ್ರಂದರು ಆಯ್ತು ನೋಡ್ರಿ ಸ್ಥಿತಿರ ರೈತರು ನಾಜೂಕ್ ಅದ ಮತ್ತು ಒಳ್ಳೆ ಮೆಸೇಜ್ ಆಗಲ್ಲದು, ಮುಂದಿನ ಸರ್ತಿ ಮಾಡಮಿ, ಈ ಸರ್ತಿ ಬ್ಯಾಡ ಅಂತಕ್ಕಂಥ ಮಾತು ಏನಪ್ಪ ಅಂತಂದ್ರೆ ಸಾಹೇಬ್ರು ಹೇಳಿದ್ಮೇಲೆ ಆ್ಯಕ್ಚುಲ್ ಅಂತಂದ್ರೆ ಅವ್ರದ್ದು ಅಭಿಮಾನಿಗಳು ನಮ್ದೆಲ್ಲ ಏನಪ್ಪ ಅಂತಂದ್ರೆ ಗ್ರ್ಯಾಂಡ್ ಮಾಡ್ತಕ್ಕಂಥ ಒಂದು ಆಸೆ ಇತ್ತು. ಅದ್ರ ಸಾಹೇಬ್ರು ಏನಂದ್ರು ಬೇಡ, ಈ ಸರ್ತಿ ಬೇಡ, ಎಲ್ಲರೂ ಕಷ್ಟದಾಗರ ಮತ್ತು ಗಾಡಿ ಇದ್ರೂ ನೋಡಿದ್ರು, ಅದರಿಂದ ಜನರು ಬೆಲೆ ಏರಿಕೆಯಲ್ಲಿ ಕಷ್ಟದಾಗ ಅದಾರ ಅಂತಂದ್ರೆ ನಾವು ದುಡ್ಡು ವೆಚ್ಚ ಮಾಡಿ ಬರ್ತ್ಡೇ ಮಾಡ್ಕೊಂಬಂದು ಬೇಡ ಅನ್ನೋ ಒಂದು ದೃಷ್ಟಿಕೋನದಾಗ ಸಾಹೇಬ್ರು ಬೇಡ ಅಂದ ಈ ಕಡೆಯಿಂದ. ಆದ್ರೂ ಏನಪ್ಪ ಅಂತಂತಂದ್ರೆ ಅವತ್ತು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಾವು ಸಾಹೇಬ್ರಿಗೆ ಕೇಳ್ಕೊಂಡು ಮುಂಜಾನೆ 11 ಗಂಟೆಗೆ ಸಾಹೇಬರು ನಾವು ಹಮ್ಮಿಕೊಂಡಿದ್ದು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನಪ್ಪ ಅಂತಂದ್ರೆ ನಾವು ಈ ಕಾರ್ಯಕ್ರಮಗಳೇನು ಹಮ್ಮಿಕೊಂಡಿದ್ದೆವು. ಮುಂಜಾನೆ ಏಪ್ರಿಲ್ 1 ಮುಂಜಾನೆ 11 ಗಂಟೆಗೆ ಸಾಹೇಬ್ರಿಂದ ನೇರವಾಗಿ ಅವ್ರ ಜೊತೆ ನಾವೆಲ್ಲ ಒಂದು ವಿರುದ್ರೇಶ್ವರ ದರ್ಶನ ಪಡಿತಾರೆ. ವಿರುದ್ರೇಶ್ವರ ದರ್ಶನ ಪಡೆದ ನಂತರ ಸಾಹೇಬರು ನೇರವಾಗಿ ರಾಜರಾಜೇಶ್ವರಿ ತಾಯಿ ಹತ್ತಿರ ಹೋಗಿ ಆ ಗುಡಿಯಲ್ಲಿ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದ ಪಡ್ಕೊಳ್ತಾರೆ. ತದನಂತರ ಮಾಜಿ ಸಚಿವರು ಲಿಂಗೈಕ್ಯರಾದಂಥ ಪೂಜ್ಯ ದಿವಂಗತ ಬಸವರಾಜ್ ಪಾಟೀಲ್ ಅವ್ರ ಸಮಾಧಿಗೆ ಹೋಗಿ ಅವ್ರದ್ದು ಆಶೀರ್ವಾದ ಪಡ್ಕೊಂಡು ನಂತರ ಏನಪ್ಪ ಅಂತಂದ್ರೆ ಸ್ವಗೃಹ ಇಲ್ಲಿ ಬಂದು ಎಲ್ಲ ಜನರಿಗೆ ಲಭ್ಯ ಇರ್ತಾರೆ. ಎಲ್ಲರೂ ಯಾರ್ಯಾರು ಅವ್ರ ಅಭಿಮಾನಿಗಳು ಬಂದಿರ್ತಾರೆ, ಅವ್ರಿಗೆ ಸಮಯ ಕೊಡ್ತಾರೆ, ಅವ್ರ ಕೈಲಿಂದ ಶುಭಾಶೀರ್ವಾದ ವಿಶೇಷ ತಗೊಳ್ತಾರೆ. ಅದು ತದನಂತರ ಏನಪ್ಪ ಅಂತಂತಂದ್ರೆ ಮುಂದೆ ನಾವು ಇಲ್ಲೇನಪ್ಪ ಅಂದ್ರೆ ಬಂದಿದ್ದು ಒಂದು ಜನರಿಗೆ ಏನಪ್ಪ ಅಂತಂತಂದ್ರೆ ಇದು ಆಗಬೇಕು ಅಂತ ಲೈಟ್ ಪಹಳ ವ್ಯವಸ್ಥೆನೂ ನಾವು ಮಾಡಿದೆವು. ತದನಂತರ ಇದ್ರಾಗ ಇನ್ನೊಂದೇನು ಬೆಳವಣಿಗೆ ಆಗ್ಯದ ಅಂತಂದ್ರೆ ಈ ಸರ್ತಿ ನಾವು ಸಾಹೇಬ್ರಿಗೆ ಅಂದೆವು ಅಂದಾಗ ಬ್ಯಾಡ ತುಂಬ ಯಾವುದೇ ಥರದ ಒಂದು ಅಡ್ವರ್ಟೈಸ್ಮೆಂಟು ಈ ಸರ್ತಿ ಬರ್ತ್ಡೇದು ನಮ್ಮ ಕಡೆದು ಯಾವ ಪತ್ರಕರ್ತರಿಗೆ ಯಾರಿಗೂ ಕೊಡೋದು ಬೇಡ, ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಟು ಅನ್ಯಾಯ ಮಾಡೋದು ಬೇಡ. ಈ ಸರ್ತಿ ನಮ್ಮ ಕಡೆದು ಯಾರೋ ವೈಯಕ್ತಿಕ ಅವ್ರ ಅಭಿಮಾನಿಗಳಿದ್ರು ಹಾಕ್ತಾರೆ, ಯಾವ ಪತ್ರಕರ್ತ ಅದು ಅವ್ರಿಗೆ ಬಿಟ್ಟಿದ್ದ. ಆದ್ರೆ ನಾವು ನಮ್ಮ ಕಚೇರಿಲಿಂದು ಸಾಹೇಬ್ರ ಒಂದು ಇದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ತಮಗೆ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯ ನಾವು ತೊಗೊಂಡಿದ್ಮೇಲೆ ತಾವೇನಪ್ಪ ಅಂತಂದ್ರೆ ಈ ಮುಖಾಂತರನೂ ಏನಪ್ಪ ಅಂದ್ರೆ ತಮಗೆ ತಿಳಿಸ್ತಿದ್ದೆವು. ಅದಕ್ಕೇನಪ್ಪ ಅಂತಂತಂದ್ರೆ ತಾವೆಲ್ಲರೂ ಸಹಕಾರ ಮಾಡ್ಬೇಕಂತಕ್ಕಂಥ ಒಂದು ವಿಶೇಷ ಮನವಿ ಮಾಡ್ಕೊಳ್ತಾ ಈಗ ಮುಂದೇನಪ್ಪ ಅಂತಂದ್ರೆ ಜರ್ಪೇಟ್ ಅವ್ರದ್ದು ಓಣಿದವ್ರು ಏನಪ್ಪ ಅಂತಂದ್ರೆ ಅವ್ರೇನೋ ವಿಶೇಷವಾಗಿ ಸಾಹೇಬ್ರಿಗೆ ಕೇಳ್ಕೊಂಡ್ರೆ ಸಾಹೇಬ್ರು ಹೊಲಂದ್ರೆ ಏನೋ ಕೇಳ್ಕೊಂಡಾರ ಅವ್ರೇನಪ್ಪ ಅಂದ್ರೆ ಉಮೇಶ್ವರು ಸಿನೇತರ ತಮಗೆಲ್ಲ ತಿಳಿದಿರೋ ಹಾಗೆ ಈ ಬರ್ತಕ್ಕಂಥ 1ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದು ಈಗಾಗಲೇ ಅದರ ವಿರೋಧ ಎಲ್ಲ ಹೇಳಿದ್ದಾರೆ. ನಾವೇನಪ್ಪ ಅಂದ್ರೆ ಜೇರ್ಪೇಟ್ ಬಡಾವಣೆಯಲ್ಲಿ ಅವರು ಏನಪ್ಪ ಅಂದ್ರೆ ಒಂದು ಬಾಲ್ಯದ ನೆನಪಿನಗೋಸ್ಕರ ಅವ್ರು ಹುಟ್ಟಿರ್ತಕ್ಕಂಥ ಗಲ್ಲಿ, ಅವ್ರು ಆಡಿ ಬೆಳಿತಕ್ಕಂಥ ಗಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಆಚರಣೆ ಮಾಡ್ಬೇಕಂತ ನಾವೆಲ್ಲ ಉಣಿದವ್ರು ಬಂದು ಅವ್ರಿಗೇನಪ್ಪ ಕೇಳ್ಕೊಂಡ್ಮ್ಯಾಗ ಈ ಸಲ ನಾವು ಎಲ್ಲಿ ಭೀ ಮಾಡ್ಲತ್ತಿಲ್ಲ, ಮತ್ತೆ ಯಾಕಲ್ಲಿ ಹಮ್ಕೊಳತ್ತಿರ ಈ ಸಲ ನಮ್ದೆಲ್ಲ ಒಂದು ಉಣಿದವ್ರದ್ದು ಅಭಿಪ್ರಾಯ ಇದೆ, ತಾವು ಬರಬೇಕು ನಮ್ಮ ಗಲ್ಲಿ. ಯಾಕಂದ್ರೆ ಪ್ರತಿ ವರ್ಷ ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡ್ಕೊತಾನೆ ಬರ್ತಾರೆ. ಬಟ್ ಈ ಸಲ ತಾವು ಗಲ್ಲಿಗೆ ಸ್ವಲ್ಪ ಸಮಯ ಕೊಡ್ಬೇಕಂತ ಅವರು ಭಾಳ ಸಂತೋಷದಿಂದ ಒಪ್ಪಿಗೆ ನೀಡಿದ್ದಾರೆ. ಹೀಗಾಗಿ ಏನಪ್ಪ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಹನುಮಾನ್ ದೇವಸ್ಥಾನ ಅಂತಿದೆ ಅವ್ರ ಹಳೆ ಮನೆ ಹತ್ರ, ಅಲ್ಲಿ ಎದುರುಗಡೆ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಏನಪ್ಪ ಅಂದ್ರೆ ನಾವೆಲ್ಲ ಹಮ್ಮಿಕೊಂಡಿದ್ದೆವು. ಅದೇ ರೀತಿಯಾಗಿ ಏನಪ್ಪ ತಾವು ಸಹ ಸಾಯಂಕಾಲ ಅಲ್ಲಿಗೆ ಬರ್ಬೇಕಂತೇಳಿ ಮನವಿಯನ್ನು ಮಾಡಿ ಈ ಒಂದು ಮಾಹಿತಿಯನ್ನು ಕೊಡ್ತೇವೆ. ಹಿರೇಮಠ ಅಪ್ಪೋರಜ್ಜಿ ಒಬ್ಬರು ಬರ್ತಾರ. ನಮ್ದು ಇಲ್ಲ ಪಕ್ಷದ ಮುಖಂಡ್ರು ಯಾರು ಬರ್ತಾ ಇಲ್ಲ. ನಮ್ಮ ಪೂಜ್ಯ ಅಪ್ಪಾಜಿ ಅವ್ರು ಬರ್ತಾ ಇದಾರ. ಮತ್ತ ಆಮೇಲೆ ನಮ್ದು ಜನಪ್ರಿಯ ವಿಧಾನ ಪರಿಷತ್ MLC ಅವರು ಅಭಿಷೇಕ್ ಪಾಟೀಲ್ ಅವರು, ವೀರಣ್ಣ ಪಾಟೀಲ್ ಅವರು, ಅವ್ರ ಪರಿವಾರ ಅವ್ರ ಪರಿವಾರ ಅಂತ ಹೊರಗಿನ ನಾಯಕರು ಯಾರು ಬರ್ತಾ ಇಲ್ಲ. ನಮ್ದು ಬಡಾವಣೆ ಕಾರ್ಯಕ್ರಮ ಇದೆ. ಇಲ್ಲ ನಾವ್ ಯಾರಿಗೂ ಇದು ಮಾಡಿಲ್ಲ. ನಮ್ಮ ಬಡಾವಣೆ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ತಮಗೂ ಕೂಡ ಇದೇ ಮುಖಾಂತರ ತಮಗೆ ಆಹ್ವಾನ ನೀಡ್ತೇನೆ. ಥ್ಯಾಂಕ್ ಯು. ಹಾಸ್ಯ ಕಲಾವಿದರ ಅವ್ರಿಗೆ ಕರ್ಸ್ತಾ ಇದ್ದೀವಿ. ಅವ್ರೇನ ಕನ್ಫರ್ಮ್ ಆಗಿಲ್ಲ. ಮತ್ತೇನಪ್ಪ ಅಂದ್ರೆ ಒಂದು 1500 ಜನ ಊಟನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 1-1.5 ಸಾವಿರ ಅವ್ರೊಬ್ಬರೇ ಸರ್. ಯಾರು ಬಂದ್ರು ಸ್ವಾಗತ ಇದೆ. ಬಟ್ ನಾವು ಯಾರಿಗೂ ಪರ್ಸನಲ್ ಇನ್ವೈಟ್ ಮಾಡ್ತಾ ಇಲ್ಲ.